ಶಾಲೆಗಳಲ್ಲಿ ವಿಜ್ಞಾನ ಪ್ರದರ್ಶನಗಳು ವಿದ್ಯಾರ್ಥಿಗಳನ್ನ ಕುತೂಹಲವನ್ನ ಹುಟ್ಟುಹಾಕುವ, ಕಲಿಕೆಯನ್ನ ಬೆಳೆಸುವ ಮತ್ತು ವೈಜ್ಞಾನಿಕ ಚಿಂತನೆಯನ್ನ ಉತ್ತೇಜಿಸುವ ಪ್ರಮುಖ ಕಾರ್ಯಕ್ರಮಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಈ ಪ್ರದರ್ಶನಗಳು ಕೇವಲ ಯೋಜನೆಗಳ ಪ್ರದರ್ಶನಗಳಲ್ಲ, ಅವು ನಾವೀನ್ಯತೆ, ಪ್ರಯೋಗ ಮತ್ತು ನೈಜ ಪ್ರಪಂಚದ ಸನ್ನಿವೇಶಗಳಲ್ಲಿ ವೈಜ್ಞಾನಿಕ ತತ್ವಗಳ ಅನ್ವಯವನ್ನ ಪ್ರೋತ್ಸಾಹಿಸುವ ವೇದಿಕೆಗಳಾಗಿವೆ ಎಂದು ಶಾಲಾ ಶಿಕ್ಷಣ ಇಲಾಖೆಯ ಸಹ ನಿರ್ದೇಶಕಿ ಜಯಶ್ರೀ ಕಾರೇಕಾರ್ ಹೇಳಿದರು. ದೇವರಹುಬ್ಬಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇತ್ತೀಚೆಗೆ ನಡೆದ ವಿಜ್ಞಾನದ ಅರಿವು ಮೂಡಿಸುವ ವಿದ್ಯಾರ್ಥಿಗಳ ವಿಜ್ಞಾನ ವಸ್ತು ಪ್ರದರ್ಶನ ವೀಕ್ಷಿಸಿ ಮಾತನಾಡಿದರು. ವೈಜ್ಞಾನಿಕ ಪರಿಕಲ್ಪನೆಗಳನ್ನು ಪ್ರಾಯೋಗಿಕ ಮಾದರಿಗಳ ಮೂಲಕ ಪ್ರದರ್ಶಿಸುವ ಕಾರ್ಯಕ್ರಮವಾಗಿದ್ದು, ಇದು ವೈಜ್ಞಾನಿಕ ಆಸಕ್ತಿಯನ್ನು ಬೆಳೆಸುವುದು, ಸಮಸ್ಯೆಗಳನ್ನು ಪರಿಹರಿಸುವ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವುದು, ತಂತ್ರಜ್ಞಾನದ ಬಗ್ಗೆ ಜಾಗೃತಿ ಮೂಡಿಸುವುದು ಇದರ ಮುಖ್ಯ ಉದ್ದೇಶ. ವಿದ್ಯಾರ್ಥಿಗಳಲ್ಲಿ ಹುಮ್ಮಸ್ಸು, ವಿಜ್ಞಾನ, ಶಿಕ್ಷಕರಲ್ಲಿನ ಕುತೂಹಲ ಹಾಗೂ ಇತರ ವಿದ್ಯಾರ್ಥಿ ಹಾಗೂ ಶಿಕ್ಷಕರಲ್ಲಿ ಸಂಭ್ರಮಕ್ಕೆ ಸಾಕ್ಷಿಯಾಗುತ್ತನ್ನ ಕಂಡು ಸಂತಸವಾಗಿದೆ ಎಂದರು. ವಸ್ತು ಪ್ರದರ್ಶನ ನೋಡುಗರನ್ನ ಹೊಸ ಲೋಕಕ್ಕೆ ಕರೆದೊಯ್ಯುವ ಜೊತೆಗೆ ಜ್ಞಾನ ಹೆಚ್ಚಿಸುವಲ್ಲಿ ಯಶಸ್ವಿಯಾಯಿತು. ಬೆಳೆಯುತ್ತಿರುವ ಇಂದಿನ ಯುಗವನ್ನ ಜ್ಞಾನದ ಯುಗ, ಸ್ಪರ್ಧಾತ್ಮಕ ಯುಗದಲ್ಲಿ ಅಕ್ಷರ ಅಭ್ಯಾಸ ಇದ್ದರೆ ಸಾಕಾಗದು. ಜೊತೆಗೆ ಜ್ಞಾನದ ಅವಶ್ಯಕತೆ ಇಂದಿನ ದಿನಗಳಲ್ಲಿ ಹೆಚ್ಚಾಗ್ತಿದೆ. ಅದರಲ್ಲೂ ಕೂಡ ಪ್ರಾಥಮಿಕ ಪ್ರೌಢಶಾಲೆ ಹಂತದಲ್ಲೇ ಮಕ್ಕಳಿಗೆ ವಿಜ್ಞಾನದ ಶಿಕ್ಷಣದ ಬಗ್ಗೆ ಅಭಿರುಚಿ ಬೆಳೆಸುವುದು ಅತ್ಯವಶ್ಯಕ. ಈ ನಿಟ್ಟಿನಲ್ಲಿ ಆಯೋಜಿಸಿದ್ದ ಈ ವಸ್ತು ಪ್ರದರ್ಶನ ಮಕ್ಕಳ ಪ್ರತಿಭೆ ಅನಾವರಣಕ್ಕೊಂದು ಉತ್ತಮ ವೇದಿಕೆಯಾಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಹೊಸತನದ ಪ್ರದರ್ಶನ ತೋರಬೇಕೆಂಬ ಹಂಬಲ ಎದ್ದು ಕಾಣ್ತಿತ್ತು. ಮತ್ತಷ್ಟು ಸೂಕ್ತ ಪ್ರತಿಭೆ ಹಾಗೂ ತರಬೇತಿ ಮತ್ತು ಮಾರ್ಗದರ್ಶನದ ಅಗತ್ಯವಿದೆ. ಸೂಕ್ತ ಸಮಯದಲ್ಲಿ ಸರಿಯಾದ ತರಬೇತಿ ಸಿಕ್ಕರೆ ಸಾಕಷ್ಟು ಸಂಖ್ಯೆಯ ವಿದ್ಯಾರ್ಥಿಗಳು ವಿಜ್ಞಾನಿಗಳಾಗುವ ಅವಕಾಶಗಳಿವೆ ಎಂದು ಧಾರವಾಡದ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಸವರಾಜ್ ಹೊಂಗಲ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಇನ್ನು ಶಾಲಾ ಆವರಣದಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ವಿದ್ಯಾರ್ಥಿಗಳು ತಮ್ಮ ವೈಜ್ಞಾನಿಕ ಯೋಜನೆಗಳು, ಪ್ರಯೋಗಗಳು, ಮಾದರಿಗಳನ್ನು ತಮ್ಮ ಗೆಳೆಯರು, ಶಿಕ್ಷಕರು, ಪೋಷಕರು, ಕೆಲವೊಮ್ಮೆ ವಿಶಾಲ ಸಮುದಾಯಕ್ಕೆ ಪ್ರದರ್ಶಿಸುವ ಒಂದು ಸಂಘಟಿತ ಕಾರ್ಯಕ್ರಮವಾಗಿದೆ. ಒಂದು ವಿಶಿಷ್ಟ ವಿಜ್ಞಾನ ವಸ್ತು ಪ್ರದರ್ಶನವು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಪರಿಸರ ವಿಜ್ಞಾನ ಮತ್ತು ತಂತ್ರಜ್ಞಾನದಂತಹ ವಿಜ್ಞಾನದ ವಿವಿಧ ಶಾಖೆಗಳನ್ನು ಒಳಗೊಂಡ ವಿವಿಧ ಪ್ರದರ್ಶನಗಳನ್ನು ಒಳಗೊಂಡಿರುತ್ತದೆ ಎಂದು ಅಧ್ಯಕ್ಷತೆ ವಹಿಸಿದ್ದ ಮುಖ್ಯ ಶಿಕ್ಷಕಿ ಡಾ ನಾಜಿಯಾ ಮುದೋಳ್ ಮಾತನಾಡಿದರು. ಪಠ್ಯಪುಸ್ತಕಗಳನ್ನು ಓದಿ ಪರೀಕ್ಷೆ ಬರೆಯುವುದಕ್ಕಿಂತ ಸೀಮಿತಗೊಳಿಸದೆ ಮಕ್ಕಳಲ್ಲಿನ ಪ್ರತಿಭೆಯನ್ನ ಪ್ರದರ್ಶಿಸಲು ವೇದಿಕೆ ಕಲ್ಪಿಸುವುದು ಮುಖ್ಯ. ರಚನಾತ್ಮಕ ಹಾಗೂ ಗುಣಾತ್ಮಕ ಶಿಕ್ಷಣ ದೊರೆಯಬೇಕಾದರೆ ಮಕ್ಕಳು ಪಠ್ಯೇತರ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು ಅಗತ್ಯ. ಈ ಕಾರಣದಿಂದ ಮಕ್ಕಳಲ್ಲಿ ಕ್ರಿಯಾತ್ಮಕ ಮನೋಭಾವ ಬೆಳೆಸುವ ನಿಟ್ಟಿನಲ್ಲಿ ವಿಜ್ಞಾನ ಮತ್ತು ಪ್ರದರ್ಶನ ಏರ್ಪಡಿಸಲಾಗಿತ್ತು ಎಂದು ಸಾಹಿತಿ ನಾರಾಯಣ ಭಜಂತ್ರಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಎಲ್ಲರನ್ನ ಸ್ವಾಗತಿಸಿದರು. ಶಿಕ್ಷಣಾಧಿಕಾರಿ ಎಸ್ಎಂ ಹುಡೇದಮನಿ ಮುಖ್ಯ ಅತಿಥಿಯಾಗಿದ್ದರು. ಗಣಿತ ಶಿಕ್ಷಕಿ ರೇಣುಕಾ ಪಾಟೀಲ್ ನಿರೂಪಿಸಿದರು. ಮಂಜುಳಾ ವಿಭೂತಿ ವಂದಿಸಿದರು. ಶಿಕ್ಷಕರಾದ ಸಪ್ನಾ ಕುರಿಯವರ್, ಶ್ರೀದೇವಿ ದೊಡ್ಮನಿ, ರೇಖಾ ಜೋಶಿ, ಸೋಮನಾಥ ಹಿರೇಮಠ್, ವೀರಭದ್ರ ಸ್ವಾಮಿ, ಕೆಜೆ ಮುಂತಾದವರಿದ್ದರು. ಇನ್ನು ಮಾನವನ ಮೆದುಳು, ಮಾನವನ ಹೃದಯ, ಸ್ವಯಂಚಾಲಿತ ಬೀದಿ ದೀಪದ, ಪ್ಲಾಸ್ಟಿಕ್ ಮರುಬಳಕೆಯ, ಸೋಲಾರ್ ರೋಡ್ ವೇ, ಚಂದ್ರಯಾನ 2 ಮಾದರಿ, ವಿದ್ಯುತ್ ಚಾಲಿತ, ಪರಿಸರ ಸ್ನೇಹಿ, ಜಲ ಸಂರಕ್ಷಣೆ, ನವೀಕರಿಸಬಹುದಾದ ಇಂಧನದ ಮೂಲಗಳ, ರೈತನ ಮಿತ್ರ, ರೋಬೋಟಿಕ್ಸ್, ವಿಜ್ಞಾನದ ಮೂಲ ತತ್ವಗಳ ಮಾದರಿಗಳು, ಸುಸ್ಥಿರ ಕೃಷಿ ಪದ್ಧತಿ, ಸ್ವಚ್ಛತೆ ಮತ್ತು ಆರೋಗ್ಯ, ಸಂಪನ್ಮೂಲ ನಿರ್ವಹಣೆ, ಕೈಗಾರಿಕಾ ಅಭಿವೃದ್ಧಿ, ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆ, ಶೈಕ್ಷಣಿಕ ಆಟಿಕೆ, ಗಣಿತ ಮಾದರಿ, ಮೇವು ಕತ್ತರಿಸುವ ಯಂತ್ರದ, ವಿದ್ಯುತ್ಕಾಂತೀಯ ಕ್ರೇನ್, ಪರಿಸರ ಮಾಲಿನ್ಯ ನಿಯಂತ್ರಣ, ರಕ್ತ ಶುದ್ಧೀಕರಣ, ಸ್ವಯಂಚಾಲಿತ ಗಡಿ ಕಾಯುವ ಯಂತ್ರ, ನೀರಿನ ಮಟ್ಟ ಸೂಚಕ, ಸ್ವಯಂಚಾಲಿತ ಹನಿ ನೀರಾವರಿ ಪದ್ಧತಿ ಮಾದರಿ, ಮೇವು ಕತ್ತರಿಸುವ ಯಂತ್ರದ ಮಾದರಿ, ಸ್ವಯಂಚಾಲಿತ ದೀಪ ನಿರ್ವಹಣೆ, ಸಾರಿಗೆ ವ್ಯವಸ್ಥೆ ಮಾದರಿ, ಪರಿಸರ ಸಂರಕ್ಷಣೆ, ನವೀಕರಿಸಬಹುದಾದ ಇಂಧನ, ಹೀಗೆ ಇನ್ನು ಹಲವಾರು ಮಾದರಿಗಳನ್ನ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಹಾಯದಿಂದ ಹೇಗೆ ಅಭಿವೃದ್ಧಿ ಕಾರ್ಯ ನಡೆಸಬಹುದೆಂಬುದನ್ನು ವಸ್ತು ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳು ತಿಳಿಸಿಕೊಟ್ಟರು. ಇನ್ನು ವಿಜ್ಞಾನದಲ್ಲಿ ಪ್ರಥಮ ಸ್ಥಾನ ಜ್ಯೋತಿ ಅಂಗಡಿ ಮತ್ತು ಭಾವನಾ ಭಜಂತ್ರಿ, ದ್ವಿತೀಯ ಸ್ಥಾನ ನಮ್ರತಾ ಪಾಟೀಲ್, ಶಿವಾನಿ ಪಾಟೀಲ್ ಮತ್ತು ಅಪೂರ್ವ ದೊಡ್ಮನಿ, ತೃತೀಯ ಸ್ಥಾನ ಸಂಧ್ಯಾ ದಾಸನಕೊಪ್ಪ ಮತ್ತು ಕೀರ್ತಿ ಕಾನಣ್ಣವರ್, ಗಣಿತದಲ್ಲಿ ಪ್ರಥಮ ಸ್ಥಾನ ಅಶ್ವಿನ್ ದ್ಯಾವಣ್ಣನವರ್ ಮತ್ತು ಐಶ್ವರ್ಯ ಕಬ್ಬೂರ್, ದ್ವಿತೀಯ ಸ್ಥಾನ ನಮ್ರತಾ ಪಾಟೀಲ್ ಮತ್ತು ಶಿವಾನಿ ಪಾಟೀಲ್, ತೃತೀಯ ಸ್ಥಾನ ದಾದಾ ಕಲಂದರ್, ಚನ್ವನಟ್ಟಿ, ಮಂಜುನಾಥ್ ಮಾಂಡೇಕರ್, ವಿಜ್ಞಾನದ 3ನೇ ಸ್ಥಾನ ಬಸವರಾಜ್ ಬಳಗೇರ್,
ಆದಿತ್ಯ ಆರ್ಯರ್ ಮತ್ತು ಕೃಷ್ಣ ಬೆಟದೂರು. ವಿಜ್ಞಾನದಲ್ಲಿ 3ನೇ ಸ್ಥಾನ 2 ಪ್ರಯೋಗಗಳಿಗೆ ಬಂದಿದೆ. ಒಟ್ಟು 51 ಗಣಿತ ಮತ್ತು ವಿಜ್ಞಾನದ ಪ್ರಯೋಗಗಳು ಹಾಗೂ 119 ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಅವೆಲ್ಲ ಮೋಡಗಳಾಗಿ ಮಾತಾಡ್ತೀವಿ. ನಾವು ಎಲ್ಲಿ ಆ ಮೋಡಗಳನ್ನು ಮಾಡಿ ಮಾತಾಡೋದಿಕ್ಕೆ ಮಳೆ ಆಗ್ತದೆ. ಪರಸ್ಪರ ಘರ್ಷಣೆ ಮಾಡಿ ವಾಪಸ್ ಮಳೆ ಇದೇ ಹಿಂಗೆ ರೊಟೇಷನ್ ಆಗ್ತದೆ.